ನಾನು ರಾಜಸಿಂಹ ಅಂತೇಳಿ ನೇರ್ಲೆ ಗುಡ್ಡಕ್ಕೆ ಬಂದಿದ್ದೀವಿ. ದಿನದಿಂದ ದಿನಕ್ಕೆ ಒಂಥರ ವಿಚಿತ್ರವಾದ ಸಮಸ್ಯೆಗಳನ್ನ ಎದುರಿಸೋವಂಥ ಸ್ಥಿತಿ ಬಂದಿದೆ. ನಮ್ಮ ದೇಶ ಕಾಪಾಡಿರ್ತಕ್ಕಂಥವ್ರು, ದೇಶಕ್ಕೋಸ್ಕರ ಜೀವ ತೆತ್ತಿರ್ತಕ್ಕಂಥ ಒಂದೇನು ಮಿಲ್ಟ್ರಿಯಿಂದ ಬಂದಂಥ ಏನು ಕೃಷ್ಣಪ್ಪ ಅವರಿದ್ದಾರೆ, ಅವರಿಲ್ಲಿ ತಮ್ಮ ಉಳಿತಾಯದ ಹಣದಲ್ಲಿ ಜಮೀನು ತೊಗೊಂಡಿದ್ದಾರೆ. ಆದರೆ ಸರ್ಕಾರನೇ ಅವ್ರಿಗೆ 10 ಎಕರೆ ತನಕನೋ 5 ಎಕರೆ ತನಕ ಕೊಡಬೇಕು ಅನ್ನೋದು ಒಂದು ನಾರಮ್ಸ್ ಇಟ್ಕೊಂಡಿದ್ದಾರೆ. ಆದರೆ ಕೊಟ್ಟಿಲ್ಲ. ಆದರೆ ಇಲ್ಲಿ 2 ಎಕರೆ ತಮ್ಮ ಉಳಿತಾಯ ಹಣದಲ್ಲಿ ಜಮೀನಿನ ತೊಗೊಂಡು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅದರಲ್ಲಿ ಪಕ್ಕದಲ್ಲಿ ಈ ಕೃಷ್ಣಮ್ಮ ಅನ್ನೋರು, ಭಾಗ್ಯಮ್ಮ ಅಂತಕ್ಕಂಥವ್ರು, ಭಾಗ್ಯಮ್ಮ ರಾಮಣ್ಣ ಅಂತಕ್ಕಂಥವ್ರು, ಅವರು ಆ ಕುಟುಂಬದವರು ಸುಮಾರು 60ರಿಂದ 65 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನೇ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಅದಲ್ಲ. ಈಗ ಕೇವಲ ಒಂದು 10 ಕುಂಟೆ ಇರ್ಬೋದು, ಒಂದು 10-15 ಕುಂಟೆನ ಇವ್ರದ್ರಲ್ಲೇ ಮಿಲ್ಟ್ರಿ ಅವ್ರು ಕೊಂಡ್ಕೊಂಡಿರೋ ಇದರಲ್ಲೇ ಅವರು ದಬಾಯಿಸಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ? ಒಂದು ಕುಟುಂಬಕ್ಕೆ ಯಾವುದೇ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಜಾತಿಯವ್ರಿಗೂ ಕೊಡಿ ಭೂಮಿನ. ಆದರೆ ದುರಂತ ಏನು ಅಂತಂದರೆ, ಒಂದೇ ಕುಟುಂಬಕ್ಕೆ 60ರಿಂದ 65 ಎಕರೆ ಹೆಂಗೆ ಕೊಟ್ಟರು ಅಂತ. ಅವರೇನೋ ಶಾನ್ಭೋಗ್ರು ಅಥವಾ ಪಟೇಲ್ರ ಫ್ಯಾಮಿಲಿ ಅಂತ ಹೇಳ್ತಾರೆ. ಯಾರೇ ಆದ್ರೂ ಅದು ಹೆಂಗೆ ಸಾಧ್ಯತೆ ಆಗುತ್ತೆ ಅಂತೇಳಿ, ಅದಕ್ಕೋಸ್ಕರ 4 ಎಕರೆ 38 ಕುಂಟೆ ಕೊಡೋದಕ್ಕೆ ಒಂದು ಅವಕಾಶ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಇದೇನು ಬ್ರಿಟಿಷ್ನವ್ರ ಕಾಲನೋ ಅಥವಾ ಮೊಘಲರ ಕಾಲ ಆಗಿದ್ದರೆ ಬೇಕಾದಷ್ಟು ಜಮೀನನ್ನು ಕೊಡ್ತಾಯಿದ್ರು. ಅದಕ್ಕೆ ದಯವಿಟ್ಟು, ಯಾಕೆಂದ್ರೆ ನಮ್ಮ ದೇಶ ಕಾದಿರೋ, ನಮಗೋಸ್ಕರ ಇಡೀ ಭಾರತವನ್ನು ಕಾದಿರ್ತಕ್ಕಂಥ ಕೃಷ್ಣಪ್ಪ ಅವ್ರಿಗೆ ಈ ಥರದ್ದು ಅನ್ಯಾಯ ಆಗಬಾರ್ದು. ನಮ್ಮಿಂದ ಮಾತಾಡ್ತಾ ಏನೋ ಅವರು ನಮ್ಮ ಶಾಸಕರು ಶಿರಾ ಅಂದರೆ ಇಲ್ಲಿ ಮಾಜಿ ಅವರು, ಇಲ್ಲಿಗೆ ನಮ್ಮ ಕಳ್ಳಂಬೆಳ್ಳ ಕ್ಷೇತ್ರಕ್ಕೆ ಮಾಜಿ ಅವರು, ಈಗ ಹಾಲಿ ನಮ್ಮ ಶಿರಾದಲ್ಲಿದ್ದಾರೆ. ಅವರು ಏನಾದ್ರು ಸಂಬಂಧಿಕರು ಇರ್ಬೋದೇನೋ, ಜಯಚಂದ್ರ ಸಾಹೇಬರು, ಅವ್ರ ಹೆಸರನ್ನೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಅವ್ರಿಗೆ ಕೆಲವು ವಿಚಾರದಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು ವೈಯಕ್ತಿಕವಾಗಿ ನನಗೆ, ಆದರೆ ಕೆಲವು ವಿಚಾರದಲ್ಲಿ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವರು, ಯಾಕೆಂತಂದರೆ ಸೈನ್ಯದಿಂದ ಬಂದಿರತಕ್ಕಂಥ ಮಾಜಿ ಸೈನಿಕರು, ಕೃಷ್ಣಪ್ಪ ಅವರ ಒಬ್ಬರೇ ಅಲ್ಲ, ಅವರ ಆ ಥರದ ಸೈನಿಕರ ಹಿತದೃಷ್ಟಿ ಇಟ್ಕೊಂಡು ಆ ಥರದ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ಅವ್ರು ಕೊಂಡ್ಕೊಂಡಿರ್ತಕ್ಕಂಥ ಜಮೀನನ್ನು ಅದನ್ನು ಬಿಡಿಸ್ಕೊಡ್ಬೇಕು. ಅದನ್ನು ಬಿಡಿಸ್ಕೊಡಲ್ಲ ಅಂತಂದರೆ ಅರ್ಥ ಏನಿದೆ? ಅದಕ್ಕೆ ಈಗ ಬಂದಿರತಕ್ಕಂಥ ತಹಶೀಲ್ದಾರು ಭಾಳ ಕಡೆ ನೇರವಾಗಿ ಹೋಗಿ ಸ್ಪಂದಿಸ್ತಾ ಇರ್ತಕ್ಕಂಥವರು. ಅದಕ್ಕೋಸ್ಕರ ಈಗ ಇತ್ತೀಚೆಗೆ ಅವರು ಭಾಳಷ್ಟು ಕಡೆ ಈ ದಾರಿ ಇದೆಲ್ಲ ಸಮಸ್ಯೆಗಳನ್ನ ಭಾಳಷ್ಟು ಬಿಡಿಸಿದ್ದಾರೆ. ನೇರವಾಗಿ ಹೋಗ್ತಾ ಇರೋದ್ರಿಂದ ಸಂಪೂರ್ಣ ನಾವು ಅವ್ರ ಜೊತೆಗೆ ನಾವು ಬೆಂಬಲಕ್ಕೆ ಇರ್ತೀವಿ. ಯಾಕೆಂತಂದರೆ ದಾರಿ ಸಮಸ್ಯೆಗಳು ತುಂಬ ಆಗಿದೆ. ಯಾಕೆಂತಂದರೆ ಈ ಜಮೀನಿಗೆ ಬರೋದಕ್ಕೂ ದಾರಿಗೆ ತುಂಬ ತೊಂದರೆ ಮಾಡಿದರೆ, ಹಿಂದೆ ಅವರು ತಹಶೀಲ್ದಾರ್ ಮಮತಾ ಮೇಡಮ್ ಇದ್ದ ಕಾಲದಲ್ಲಿ ಇಲ್ಲಿ ಸುಮಾರು ಒಂದು 50-60 ಕುಟುಂಬಗಳಿಗೆ, ರೈತರಿಗೆ ಈ ದಾರಿಯನ್ನೆಲ್ಲ ಬಿಡಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಥರದ್ದು ಬರೀ ದಾರಿಗೆ ಅದು ರೈತರು ಯಾರೇ ಆಗಿರಲಿ, ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸೇರಿಸಿ, ನನ್ನೂ ಸೇರಿಸಿ, ದಾರಿನ ಬಿಟ್ಕೊಡ್ಬೇಕು. ನಾವಿಲ್ಲ ಅಂತಂದರೆ ನಾವು ನ್ಯಾಷನಲ್ ಹೈವೇನಲ್ಲಿ ಓಡಾಡ್ತಿರ್ತೀವಿ, ಮಾಮೂಲಿ ರಾಜ್ಯ ತಾಲೂಕು ಹೆದ್ದಾರಿಗಳಲ್ಲೆಲ್ಲ ಓಡಾಡ್ತಿರ್ತೀವಲ್ಲ, ಏನು ನಮ್ಮ ಅಪ್ಪಂದು ಅದು ಆಸ್ತಿ. ಅದಕ್ಕೋಸ್ಕರ ಬೇರೆ ಜಮೀನಿಗೆ ಹೋಗೋದಕ್ಕೆ ಜಮೀನುಗಳನ್ನ, ದಾರಿನ ಬಿಟ್ಕೊಡ್ಬೇಕು. ಇಲ್ಲ ಅಂತಂದರೆ ಮನುಷ್ಯತ್ವಕ್ಕೆ ಇದೇ ಇರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಬೈರೇಗೌಡರಂಥ ಕಂದಾಯ ಸಚಿವರು ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ, ಭಾಳ ನೇರ ನುಡಿಗೆ ಮತ್ತು ಭಾಳ ನಿಷ್ಠುರವಾಗಿ ವರ್ತನೆ ಮಾಡಿರ್ತಕ್ಕಂಥ, ಮತ್ತು ಭಾಳ ಒಬ್ಬ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಎಲ್ಲ ರೀತಿ ಆಗಲಿಕ್ಕೆ ಎಲ್ಲ ಅರ್ಹತೆ ಇರ್ತಕ್ಕಂಥ ಒಬ್ಬ ನಾಯಕರವರು. ಅದಕ್ಕೋಸ್ಕರ ಅವರು ಯಾವುದೇ ಮುಲಾಜಿಲ್ಲದೆ ಪ್ರತಿಯೊಬ್ಬ ತಹಶೀಲ್ದಾರು, DC-ಗಳನ್ನ ಎಲ್ಲ ರೀತಿಯಲ್ಲಿ ಎಲ್ಲರನ್ನೂ ಖಂಡಿಸಿ ಎಲ್ಲ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಕೃಷ್ಣ ಬೈರೇಗೌಡರಂಥ, ಯಾಕೆಂತಂದರೆ ಮಾತ್ರ ನಾಯಕರು, ಇಂಥ ಸಚಿವರು ಮಾತ್ರ ಇಂಥ ಸಮಸ್ಯೆಗಳಿಗೆ ಇತಿಶ್ರೀ ಆಡ್ಬೋದು. ಅದಕ್ಕೋಸ್ಕರ ನಾವು ತಹಶೀಲ್ದಾರು, ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಯಚಂದ್ರ ಸಾಹೇಬರು ಮತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಇತ್ತ ಗಮನ ಹರಿಸಿ, ಯಾಕೆಂತಂದರೆ ಅವರು ಅಲ್ಲಿಂದ ಮಿಲ್ಟ್ರಿಯಿಂದ ಬಂದಂಥವ್ರು. ಅಟ್ಲೀಸ್ಟ್ ಈಗ ಅವ್ರ ಎಲ್ಲ ಇಡೀ ಆದಾಯನ ಇದರೊಳಗಡೆ ಹಾಕ್ಕೊಂಡು ಕುಂತಿದ್ದಾರೆ. ಈಗ ಇನ್ನೂ ಯಾವುದೋ ಒಂದು 10-6 ತೆಂಗಿನ ಗಿಡ ಇದ್ದಾವೆ ಬಿಟ್ಟರೆ ಫಸಲು ಬಿಡೋವಂಥವು, ಇನ್ನೂ ಈಗ ತಾನೇ ಅಡಿಕೆ ಗಿಡಗಳು ಎದ್ದೇಳ್ತಾ ಇದ್ದಾವೆ. ಯಾಕಂದರೆ ನಮಗೋಸ್ಕರ ಎಲ್ಲ ಜೀವನ ಪಣಕ್ಕಿಟ್ಟು ಹೋರಾಟ ಮಾಡಿದಂಥ ಒಂದು ಸೈನಿಕ, ಇದರಿಂದ ಬಂದಂಥವ್ರಿಗೆ ಸೂಕ್ತ ರಕ್ಷಣೆ ಕೊಟ್ಟು ತುರ್ತಾಗಿ
ಒಂದು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ರೈತರನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ದಾರಿನ ಬಿಡಿ ಯಾರಿಗೇ ಆಗಲಿ. ಈ ದಾರಿ ಸಮಸ್ಯೆಯನ್ನು ಭಾಳ ದೊಡ್ಡದಾಗ್ತಾ ಇದೆ. ಈಗಾಗಲೇ ಭಾಳಷ್ಟು ಕ್ರಾಂತಿಕಾರಿ ಬೆಳವಣಿಗೆಗಳಾಗಿದೆ. ನನಗೂ ವೈಯಕ್ತಿಕವಾದಂಥ ನನ್ನ ಕುಟುಂಬಕ್ಕೂ ದಾರಿ ವಿಚಾರದಲ್ಲಿ ಮಧುಗಿರಿ ತಾಲೂಕಲ್ಲಿ ತುಂಬ ತೊಂದರೆ ಆಗಿತ್ತು ಬಿಡಿ, ಅದು ಬೇರೆ ವಿಚಾರ. ಅದಕ್ಕೆ ಇದು ಭಾಳ ಒಳ್ಳೆಯದಲ್ಲ, ಈ ಬೆಳವಣಿಗೆ ಒಳ್ಳೆಯದಲ್ಲ ರೈತರಿಗೆ. ಮುಂದಿನ ದಿನಗಳಲ್ಲಿ ರೈತರು ಬೇರೆದಕ್ಕೋಸ್ಕರ ಹೋರಾಟ ಮಾಡಬೇಕು, ಪಕ್ಕದಲ್ಲಿರೋರಿಗೆ ಮುಂದಕ್ಕೆ ಹೋಗೋರಿಗೆ ತೊಂದರೆ ಮಾಡೋದಕ್ಕಲ್ಲ. ಅದಕ್ಕೋಸ್ಕರ ನಾನು ರೈತ ನಾಯಕರಲ್ಲೂ ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲ ನಾಯಕರಲ್ಲೂ ನ್ಯಾಯಯುತವಾಗಿ ಒಂದು ಹೋರಾಡಲಿಕ್ಕೆ ನಾನು ಮನವಿ ಮಾಡ್ಕೊಳ್ತಾ, ನಾನು ದಯವಿಟ್ಟು ಸರ್ಕಾರವನ್ನು ಈ ಸಂಪೂರ್ಣವಾದಂಥ ನ್ಯಾಯ ಕೊಡಿಸ್ಬೇಕು. ಮತ್ತು ಈ 60-65 ಎಕರೆ ಜಮೀನು ಏನಿದೆ ಅದನ್ನು ಸೂಕ್ತ ತನಿಖೆಗೆ ಒಳಪಡಿಸಿ, ಬೇಕಾದ್ರೆ ಯಾವ ಜಾತಿಗೆ ಸಂಬಂಧಪಟ್ಟಿದ್ದಾರೆ ಆ ಜಾತಿಗೆ ಕೊಡಿಸ್ಬಿಡಿ. ಅದರಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಅವ್ರಿಗೆ ಕೊಡಿಸಿ, ಇಂಥ ಜಾತಿಯವ್ರಿಗೆ ಕೊಡಿಸಿ ಅಂತ ನಾನು ಹೇಳೋದಿಲ್ಲ. ದಯವಿಟ್ಟು ಬಿಡಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನಾದರೂ ನಿಮ್ಮನ್ನು ಕೇಳ್ಕೊಳ್ತಾ, ನಾನು ಭಾಳ ವಿಚಾರದಲ್ಲಿ ಭಾಳ ನೊಂದು ಒತ್ತಾಯ ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭಾರತ್. ಪುನಃ ಅವರಿಗೆ ಜಮೀನು ಮಂಜೂರು ಮಾಡಲು ಲೆಟರ್ ಕೊಟ್ಟಿದ್ದಾರೆ. ಮತ್ತೆ ಅವರು ಮಂಜೂರು ಮಾಡೋಕ್ಕೆ 57 ಅರ್ಜಿ ಹಾಕಿಸಿ ಮತ್ತೆ ಮಂಜೂರು ಮಾಡೋದಕ್ಕೆ ಮಂಜೂರಾತಿಗೆ ಹಾಕಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಅವರ ಅಳಿಯಂದಿರಿಗೆ 32/1 12.5 ಎಕರೆ ದಾನ ಬರೆದಿದ್ದಾರೆ ಭಾಗ್ಯಮ್ಮ ಅವರು. ಇದು ಅಲ್ಲದೆ ಸರ್ವೆ ನಂಬರ್ 20ರಲ್ಲಿ ಅವರು ಮೈದಾ ನಾರಾಯಣಪ್ಪ ಎಂಬುವರಿಗೆ 4 ಎಕರೆ ಮಂಜೂರು ದಾನ ಬರೆದಿದ್ದಾರೆ. ಇದು ಅಲ್ಲದೆ ಸರ್ವೆ ನಂಬರ್ 27ರಲ್ಲಿ ಸರ್ವೆ ನಂಬರ್ 229/1ರಲ್ಲಿ 27 ಕುಂಟೆ ಅವ್ರ ಮಗಳಿಗೆ ದಾನ ಬರೆದಿದ್ದಾರೆ. ಎಲ್ಲರಿಗೂ ದಾನ ಬರೀತಾರೆ, ಆಮೇಲೆ ನಮ್ಮ ಹತ್ರ ಜಮೀನಿಲ್ಲ ಅಂತ ಹೇಳ್ಕೊಂಡು ಅಕ್ಕಪಕ್ಕದ ಜಮೀನೆಲ್ಲ ಅವರೇ ಭೂ ಕಬಳಿಕೆ ಮಾಡ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ಇದನ್ನೊಂದು ಪರಿಗಣಿಸಿ ಅವರಿಗೆ ಯಾವುದೇ ಕಾರಣಕ್ಕೂ ಬಡವ್ರಿಗೆ ಬಗ್ಗರಿಗೆ ಕೊಡಿ. ನಾನು ಸೈನಿಕರಿಗೆ ಕೊಡ್ದಿದ್ರು ಪರವಾಗಿಲ್ಲ, ನಮ್ಗಿಂತ ಇನ್ನೂ ಯಾರೋ ಬಡವರು ಇರ್ತಾರೆ ಅಂಥವ್ರಿಗಾದರೂ ಕೊಡಿ. ಅಂದರೆ ಒಂದೇ ಕುಟುಂಬಕ್ಕೆ ಇಷ್ಟೆಲ್ಲ ಮಾಡಿಕೊಡ್ಬೇಡಿ ಅಂಥೇಳಿ ದಯವಿಟ್ಟು ನಾನು ಸರ್ಕಾರದೊಂದಿಗೆ ಮನವಿ ಮಾಡಿ ನಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಮಾಜಿ ಸೈನಿಕ ಕೃಷ್ಣ ಅಂತ. ನಾನು 84ರಿಂದ 2010ರವರೆಗೂ 26 ವರ್ಷ ದೇಶ ಸೇವೆ ಮಾಡಿ ಬಂದು ಆ ದುಡ್ಡಲ್ಲಿ ಸಾಲ ಬಾಲ ಮಾಡಿ ಗೌರ್ಮೆಂಟಿಂದ ಮಾಜಿ ಸೈನಿಕರಿಗೆ ಲ್ಯಾಂಡ್ ಕೊಡಬೇಕಂತ ಇದ್ರೂ ಅವರು ಕೊಡ್ದಿದ್ದ ಕಾರಣ ನನ್ನ ಜೀವನ ಆಧಾರಕ್ಕೆ ಇಲ್ಲಿ ನಾನು 2 ಎಕರೆ ನೇರ್ಲಗುಡ್ಡ ಗ್ರಾಮದಲ್ಲಿ 2 ಎಕರೆ 2 ಕುಂಟೆ ಸರ್ವೆ ನಂಬರಲ್ಲಿ ಕ್ರಯಕ್ಕೆ ಜಮೀನು ತೊಗೊಂಡಿರ್ತೀನಿ. ನನ್ನ ಪಕ್ಕದ ಜಮೀನ್ದಾರು ಭಾಗ್ಯಮ್ಮ ಅವರು 27 ಕುಂಟೆ ಜಮೀನಿದೆ ಅವರಿಗೆ. ಅವರು ನಮಗೆ ನೋಟಿಸ್ ಕೊಡ್ದಲೇ ಏನು ಇನ್ಫಾರ್ಮೇಷನ್ ಇಲ್ಲದೆ ರಾತ್ರಿ ಕಂಪೌಂಡ್ ಹಾಕ್ಕೊಂಡು ನಮಗೆ 1923ರಿಂದ ಇಲ್ಲಿವರೆಗೂ ತೊಂದರೆ ಕೊಡ್ತಿದ್ದಾರೆ. ಹಾಗೂ 2023ರಿಂದ ಹಾಗೂ ಅವರಿಗೆ ಗೌರ್ಮೆಂಟಿಂದ ಒಂದೇ ಕುಟುಂಬಕ್ಕೆ ಭಾಗ್ಯಮ್ಮ ಕೋರ್ ರಾಮೇಗೌಡ NK ರಾಮೇಗೌಡ ಬಿನ್ ಕರಿಯಪ್ಪ ಇವರಿಗೆ ಒಂದೇ ಕುಟುಂಬದವರಿಗೆ ಹೆಚ್ಚು ಅಂತ ಹೇಳಿದ್ರೆ 60 ಎಕರೆ ಜಮೀನು ಸರ್ಕಾರದಿಂದ ಮಂಜೂರಾಗಿದೆ. ಸರ್ಕಾರದಿಂದ ಅಂತ ಎಲ್ಲಿಂದ ಮಂಜೂರಾಗಿದೆ ನಮಗೆ ಗೊತ್ತಿಲ್ಲ. ಆದರೆ ಸರ್ವೆ ನಂಬರ್ 82ರಲ್ಲಿ 6 ಎಕರೆ 25 ಕುಂಟೆ ನೇರ್ಲಗುಡ್ಡ ಸರ್ವೆ ನಂಬರು, ಮತ್ತು ಪುನಃ ನೇರ್ಲಗುಡ್ಡ ಸರ್ವೆ ನಂಬರಲ್ಲಿ 59ರಲ್ಲಿ 12 ಎಕರೆ 10 ಕುಂಟೆ ಮಂಜೂರಾಗಿದೆ.